ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಮೊನ್ನೆ ತಾನೇ ಕನ್ನಡ ಇಂಡಸ್ಟ್ರಿಯ ಇಬ್ಬರು ಹೀರೋಗಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಯಿತು. ಒಂದು ಡೆವಿಲ್, ಮತ್ತೊಂದು ಮಾರ್ಕ್. ಎರಡೂ ಸಿನಿಮಾ ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಎರಡೂ ಟ್ರೇಲರ್ನಲ್ಲಿ ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಅಂತ ನನ್ಗನ್ಸಿರೋ ಕೆಲವು ಎಲಿಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ. ಇಲ್ಲಿ ಯಾರಿಗೂ ಕಂಪೇರ್ ಮಾಡ್ತಾ ಇಲ್ಲ. ಎರಡರಲ್ಲೂ ಇರೋ ಎಲಿಮೆಂಟ್ಸ್ನ ಬಿಡಿಸಿ ಹೇಳೋ ಪ್ರಯತ್ನ ಅಷ್ಟೇ ಇದು. ಡೆವಿಲ್ ಮೊದಲು 12ಕ್ಕೆ ಬಿಡುಗಡೆ ಆಗಬೇಕಿತ್ತು. ಒಂದು ದಿನ ಪ್ರೀಪೋಂಡ್ ಆಗಿ ಈಗ 11ಕ್ಕೆ ಬರ್ತಾ ಇದೆ. ಇನ್ನು ಮಾರ್ಕ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎರಡೂ ಡೇಟ್ನ ಮಧ್ಯೆ 10ರಿಂದ 14 ದಿನ ಗ್ಯಾಪ್ ಇರೋದ್ರಿಂದ ಯಾವ ಸಿನಿಮಾಗೂ ಎಫೆಕ್ಟ್ ಆಗೋದಿಲ್ಲ ಅನ್ನೋದು ಕೆಲವರ ವಾದ. ಆದರೆ ಆಟೋ ಚಾಲಕರು, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರೋರು, ಎಸ್ಪೆಷಲಿ ಮಧ್ಯಮ ವರ್ಗದವರು, ಈ ಗ್ರೂಪ್ ಆಫ್ ಆಡಿಯನ್ಸ್ ತಿಂಗಳಿಗೆ 2 ಸಿನಿಮಾ ಬಿಡುಗಡೆ ಆದ್ರೆ ಯಾವ್ದಾದ್ರೂ ಒಂದನ್ನು ಮಾತ್ರ ಚೂಸ್ ಮಾಡ್ತಾರೆ. ಸೊ ಎರಡರಲ್ಲಿ ಯಾವ್ದನ್ನು ಚೂಸ್ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇನ್ನು ಸುದೀಪ್ ಹಾಗೇನೆ ದರ್ಶನ್ ಇಬ್ರು ಕೂಡ ಅವರದ್ದೇ ಆದಂತಹ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿರೋರು. ಸುದೀಪ್ಗೆ ಕ್ಲಾಸ್ ಅಂಡ್ ಮಾಸ್ ಎರಡೂ ಆಡಿಯನ್ಸ್ ಇದ್ದಾರೆ. ಇವನ್ ಫ್ಯಾಮಿಲಿ ಆಡಿಯನ್ಸ್ ಕೂಡ ಸುದೀಪ್ ಸಿನಿಮಾಗೆ ಬರ್ತಾರೆ. ದರ್ಶನ್ಗೆ ಮಾಸ್ ಆಡಿಯನ್ಸ್ ಜಾಸ್ತಿ, ಅದರಲ್ಲೂ ಕಾಲೇಜ್ ಆಡಿಯನ್ಸ್ ತುಂಬಾ ಜಾಸ್ತಿ. ಡೆವಿಲ್ ಹಾಗೇನೆ ಮಾರ್ಕ್ ಎರಡೂ ಟ್ರೇಲರ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ, ಮತ್ತೊಂದು ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾ. ಇನ್ನು ಡೆವಿಲ್ ಹಾಗೇನೆ ಮಾರ್ಕ್ ಈ ಎರಡೂ ಟ್ರೇಲರ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಆದ್ರೆ ಮತ್ತೊಂದು ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾ. ಇಂಡಿಯನ್ ಪಾಲಿಟಿಕ್ಸ್ ಹಾಗೆಯೇ ಕುರ್ಚಿಗೋಸ್ಕರ ನಡೆಯೋ ಸಮರವನ್ನ ಮೇನ್ ಥೀಮ್ ಆಗಿ ಇಟ್ಕೊಂಡು ಡೆವಿಲ್ ಬಂದ್ರೆ, ಚೈಲ್ಡ್ ಟ್ರಾಫಿಕಿಂಗ್ ನ ಮೇನ್ ಕಾನ್ಫ್ಲಿಕ್ಟ್ ಆಗಿ ಇಟ್ಕೊಂಡು ಮಾರ್ಕ್ ಬರ್ತಾ ಇದೆ. ಡೆವಿಲ್ ನಲ್ಲಿ ದರ್ಶನ್ ಅವರು ಎರಡು ರೀತಿ ಕಾಣಿಸ್ಕೊಂಡಿದ್ದಾರೆ. ಒಂದು ಫಾರ್ಮಲ್ ಕ್ಯಾರೆಕ್ಟರ್ ನಲ್ಲಿ, ಮತ್ತೊಂದು ಸ್ಟೈಲಿಶ್ ವಿಲನ್ ಶೇಡ್ ನಲ್ಲಿ. ಇನ್ನು ಮಾರ್ಕ್ ನಲ್ಲಿ ಸುದೀಪ್ ಅವರು ಸ್ಟೈಲಿಶ್ ಆಗಿ ಸಸ್ಪೆಂಡೆಡ್ ಪೊಲೀಸ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ರೆಡ್ ಅಂಡ್ ಬ್ಲಾಕ್ ಟೇಂಟ್ ನಲ್ಲಿ ಫಾಸ್ಟ್ ನರೇಷನ್ ಜೊತೆಗೆ ಮಾರ್ಕ್ ಬರ್ತಾ ಇದೆ. ಇನ್ನು ರೆಗ್ಯುಲರ್ ಪ್ಲೆಸೆಂಟ್ ಟೇಂಟ್ ನಲ್ಲಿ ಕಮರ್ಷಿಯಲ್ ಎಂಟರ್ಟೈನರ್ ಜಾನರ್ ನಲ್ಲಿ ಡೆವಿಲ್ ಬರ್ತಾ ಇದೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ಡೆವಿಲ್ ಸಿನಿಮಾದ 3 ಸಾಂಗ್ಸ್ ಈಗಾಗಲೇ ರಿಲೀಸ್ ಆಗಿದೆ. ಅದರಲ್ಲಿ ಒಂದು ಮೆಲೋಡಿ ಡ್ಯುಯೆಟ್, ಮತ್ತೊಂದು ಟಪಾಂಗುಚ್ಚಿ ಎಲಿವೇಶನ್ ಸಾಂಗ್, ಮತ್ತೊಂದು ಹೀರೋ ಎಲಿವೇಶನ್ ಸಾಂಗ್. ಮಾರ್ಕ್ ಸಿನಿಮಾಗೆ ಬಂದ್ರೆ ಈಗಾಗಲೇ 1 ಸಾಂಗ್ ಬಿಡುಗಡೆ ಆಗಿದೆ, ಹೀರೋ ಎಲಿವೇಶನ್ ಸಾಂಗ್. ಎರಡೂ ಸಿನಿಮಾಗೂ ಅದರದ್ದೇ ಆದಂತಹ ಧಮ್ ಹಾಗೆಯೇ ರಿಧಮ್ ಇದೆ. ಎರಡರಲ್ಲೂ ಇರೋ ಎಲಿಮೆಂಟ್ಸ್ ಇಷ್ಟು. ಈ ಎಲ್ಲಾ ಎಲಿಮೆಂಟ್ಸ್ ಈಗಾಗಲೇ ರಿಲೀಸ್ ಆಗಿರೋ ಟ್ರೇಲರ್. ಇದನ್ನೆಲ್ಲ ನೋಡಿ ಎರಡರಲ್ಲಿ ಯಾವ ಸಿನಿಮಾ ಜನರಿಗೆ ಇಷ್ಟ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ. ಸೊ ಇನ್ನೂ ಟ್ರೇಲರ್ ನೋಡದೇ ಇರೋರು ಎರಡನ್ನ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮಗೆ ತಿಳಿಸಿ.